ಮರ್ಡರ್ ಕೇಸ್ನಲ್ಲೂ ಕೂಡ ದರ್ಶನ್ ಅವ್ರನ್ನ ಸೇಫ್ ಮಾಡುವಂತ ಯತ್ನಕ್ಕೆ ಮುಂದಾಗಿದ್ರಂತೆ ಇದೇ ರಾಜಕಾರಣಿಯೊಬ್ಬರು ಪ್ರಭಾವಿಗಳಿಂದ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಬೇರೆ ಬರ್ತಿದ್ದ. ಪೊಲೀಸ್ ಅಧಿಕಾರಿಗೆ ನಿರಂತರ ದೂರವಾಣಿ ಕರೆ ಕೂಡ ಮಾಡಿದಾರಂತೆ. ಸಚಿವರೊಬ್ಬರು ಮಾಜಿ ಶಾಸಕರೊಬ್ಬರಿಂದ ತೀವ್ರ ಒತ್ತಡ ಕೂಡ ಬಂದಿತ್ತಂತೆ. ಯಾರು ಈ ಸಚಿವರು ಈ ರೀತಿ ಏನಾದರೂ ಸೇಫ್ ಮಾಡಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೋ ಅವರ ಆ ಸ್ಥಾನದಲ್ಲಿ ಇರಕ್ಕೇನೆ ಯೋಗ್ಯರಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಒಂದು ಮರ್ಡರ್ ಕೇಸ್ನಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಯಾವ ಸಚಿವರು ಯಾವ ಶಾಸಕರು ಯಾರೋ ಒಬ್ರು ಪ್ರಭಾವಿ ಅಂತಿದಾರಲ್ಲ, ಇವ್ರು ಯಾರೋ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಯಾರಾದರೂ ಒಬ್ರು ಕೊಲೆ ಆಗಿದ್ದಿದ್ರೆ ರಕ್ಷಣೆ ಮಾಡ್ತಾ ಇದ್ರೆ ಏನು ಮಾಡ್ತಾ ಇದ್ರಿ? ನಿಮ್ಮ ಮನೆಯಲ್ಲಿರೋರನ್ನ ಒಂದ್ಸಲ ಪ್ರಶ್ನೆ ಮಾಡಿ. ನಿಮ್ಮ ಮನೇಲಿರೋರು ಯಾರನ್ನಾದ್ರೂ ಪ್ರಶ್ನೆ ಮಾಡಿ, ನಿಮ್ಮ ಹೆಂಡ್ತಿನೋ ನಿಮ್ಮ ಮಕ್ಕಳನ್ನೋ ನಿಮ್ಮ ತಂದೆ ತಾಯಿನೋ ಯಾರನ್ನಾದ್ರೂ ಒಬ್ಬನ ಪ್ರಶ್ನೆ ಮಾಡಿ. ನನ್ನ ಮನೆಯಲ್ಲಿ ಈ ಥರ ಆಗಿದ್ದಿದ್ರೆ ಏನು ಮಾಡ್ತಿದ್ರಿ ನೀವು ಅಂತ ಕೇಳಿ ಅವರನ್ನು. ಆವಾಗ ನೀವು ಇವ್ರನ್ನ ರಕ್ಷಣೆ ಮಾಡಬೇಕು ಅಥವಾ ಇವ್ರನ್ನ ಸೇಫ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ. ನನ್ನ ಸಹೋದರಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈ ಸಚಿವರು ಶಾಸಕರು ಮಾಜಿ ಶಾಸಕರೊಬ್ಬರು ಈ ರೀತಿಯಾಗಿ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಸಾಮಾನ್ಯವಾಗಿ ಆಗುತ್ತೆ. ಕೆಲವು ಪ್ರಕರಣಗಳಲ್ಲಿ ಫೋನ್ ಮಾಡಿ ಇಂಥವು ಹೇಳುವಂಥ ಕೆಲಸಗಳು ನಡೆಯುತ್ತೆ. ಬಟ್ ಮರ್ಡರ್ ಕೇಸ್ಗಳಿಗೂ ಕೂಡ ಅವರನ್ನ ರಕ್ಷಿಸಿ ಸೇಫ್ ಆಗೋ ರೀತಿಯಲ್ಲಿ ಮಾಡಿ ಅನ್ನೋ ಮಟ್ಟಕ್ಕೆ ಇಟ್ಸ್ ಟೂ ಮಚ್ ಅಂತ ಅನಿಸ್ತಾ ಇಲ್ವಾ ನರಸಿಂಹಮೂರ್ತಿ? ಇಂತಹ ಯಾವುದೋ ಒಂದು ಕಳ್ಳತನ ಮಾಡಿರೋದು ಅಥವಾ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆಯೋ ಆಯಿತು ಒಂಚೂರು ನೋಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ನಾವು ಕೇಳಿದ್ದೀವಿ, ಅದು ತಪ್ಪೇ. ಆದರೆ ಇಲ್ಲಿ ಕೊಲೆಯಲ್ಲೂ ಕೂಡ ಸೇಫ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ನೈತಿಕತೆ ಇರುತ್ತೆ, ಯಾವ ಯೋಗ್ಯತೆ ಇರುತ್ತೆ ಈ ವಿಚಾರದಲ್ಲಿ ಮುಂದುವರಿಯೋಕ್ಕೆ ಅಲ್ವಾ ನರಸಿಂಹಮೂರ್ತಿ? ನಿಜ ಅರುಣ್, ಯಾವ ಸಣ್ಣ ಪುಟ್ಟ ತಪ್ಪುಗಳಿಗೆ ದೊಡ್ಡವ್ರನ್ನ ಅಥವಾ ಇವ್ರಿಗೆ ಗೊತ್ತಿರ್ತಕ್ಕಂಥವ್ರನ್ನ ಅಥವಾ ಪೊಲೀಸರನ್ನ ಕೇಳೋದು ನ್ಯಾಯ. ಅಂದರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಯಾವುದೋ ಒನ್ವೇಲ್ ಹೋಗ್ಬಿಡೋದು ಅಥವಾ ಎಲ್ಲೋ ಗೊತ್ತಿಲ್ಲದೆ ಯಾವುದೋ ಒಂದು ಗಾಡಿ ಟಚ್ ಆಗಿಬಿಡೋದು, ನೋಡಿ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳೋದು ಕೂಡ ಎಲ್ಲೋ ಒಂದು ಕಡೆ ಆಯಿತು ಏನೋ ಗೊತ್ತಿರೋರು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾಡಬಹುದು. ಆದರೆ ಈ ಪ್ರಕರಣ ಏನಿದೆ, ಕೊಲೆ ಪ್ರಕರಣ, ಇಲ್ಲೂ ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳು ಅನ್ಸ್ಕೊಂಡಂಥವ್ರು ಹಾಲಿ ಯಾರೋ ಸಚಿವರು ಹಿರಿಯ ಅಧಿಕಾರಿಗಳಿಗೆ ಫೋನನ್ನು ಮಾಡಿದ್ದಾರೆ. ಫೋನನ್ನು ಮಾಡಿ ಈ ಪ್ರಕರಣದಿಂದ ದರ್ಶನ್ ಅವ್ರನ್ನ ಬಚಾವ್ ಮಾಡಿ ಅವ್ರನ್ನ ಹೆಸರು ತರದಂಗೆ ನೋಡ್ಕೊಳ್ಳಿ, ಅವ್ರದ್ದೇನು ಇಲ್ಲ ಅಂತೇಳಿ ಅವರ ಪಾತ್ರವನ್ನು ಇಲ್ಲದಂಗೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲೇ ಪ್ರಭಾವಗಳು ಹಿರಿಯ ಅಧಿಕಾರಿಗಳ ಕಾಲ್ಗಳಿಗೆ ಅವರ ಕರೆಗಳನ್ನು ಮಾಡಲಾಗಿದೆ. ಅವರ ಮೊಬೈಲ್ಗಳಿಗೆ ಕಾಲನ್ನು ಮಾಡಿ ಕೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ಕಮಿಷನರ್ ಈ ವಿಚಾರದಲ್ಲಿ ಒಂದು ಸ್ವಲ್ಪ ತುಂಬ ಸ್ಟ್ರಿಕ್ಟಾಗೇ ನೋಡ್ಕೊಂಡಿದ್ದಾರೆ. ಇಲ್ಲ, ಈ ಯಾರು ಕರೆ ಮಾಡಿದಂತಹ ವ್ಯಕ್ತಿಗಳು ಯಾರಿದ್ರು ಅಂಥವ್ರಿಗೆ ಇದರಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಏನಿದೆ ಅದಕ್ಕೆ ನಮಗೆ ಬೇಕಾದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ, ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಯಾರ್ಯಾರು ಪ್ರಭಾವವನ್ನು ಬೀರಿ ಇವ್ರನ್ನ ಬಿಡಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟರು ಅಂಥವ್ರು ಎಲ್ಲರೂ ಕೂಡ ಅವ್ರಿಗೆ ಶೇಮ್ ಆಗಬೇಕು. ಯಾಕಂತ ಹೇಳಿದ್ರೆ ನಡೆದಿರೋದು ಕೊಲೆ, ಯಾವುದೋ ಯಾವುದೋ ಸಣ್ಣ ಪುಟ್ಟ ಕ್ರೈಮ್ ಅಲ್ಲ. ಕೊಲೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯವಾಗೋದಿಲ್ಲ. ಹೀಗಾಗಿಯೇ ಆ ಪ್ರಭಾವಿಗಳು ಯಾರ್ಯಾರಿದ್ರು ಅದು ಯಾವುದರ ಒತ್ತಡಕ್ಕೂ ಮಣಿಯದೆ ಕಮಿಷನರ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದೀಗ ಅರೆಸ್ಟನ್ನು ಮಾಡಿ ತೋರಿಸಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.